ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್. ಇವತ್ತು ನಾನು ಮಲೆನಾಡಿನ ಸ್ಪೆಷಲ್ ಹಲಸಿನಕಾಯಿ ಹುಳಿ ಹೆಂಗೆ ಮಾಡೋದು ಹೇಳಿ ಹೇಳ್ಕೊಡ್ತಾ ಇದ್ದೆ. ಇವತ್ತೇ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದದ್ದಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನಗೆ ಜಾಸ್ತಿ ವೀಡಿಯೋನ ಮಾಡಲಿ ಸಪೋರ್ಟ್ ಮಾಡಿ ಆಯ್ತಾ. ನಾನು ಯಾವ ಸ್ಟೆಪ್ನ ಫಾಲೋ ಮಾಡಿದ್ನೋ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ನೋಡಿ ಅದೇ ಸ್ಟೆಪ್ನ ಫಾಲೋ ಮಾಡಿ ಹಲಸಿನಕಾಯಿ ಹುಳಿ ಸಖತ್ ಟೇಸ್ಟಿಯಾಗಿ ಬತ್ತು. ಬೇಕಾಗುವ ಸಾಮಗ್ರಿಗಳು ಎಂಥದ್ದು ಹೇಳಿ ನೋಡ್ಕೊಂಬಪ್ಪ ಬನ್ನಿ. ಜಾಸ್ತಿ ಐಟಮ್ಸ್ ಏನಿಲ್ಲ, ಸ್ವಲ್ಪ ಐಟಮ್ಸಲ್ಲೇ ಹಲಸಿನಕಾಯಿ ಹುಳಿ ಸಖತ್ ಟೇಸ್ಟಿಯಾಗಿ ರೆಡಿ ಆಗ್ತು. ಹಲಸಿನಕಾಯಿ ಬೇಕು, ತೆಂಗಿನಕಾಯಿ, ಸೂಜಿ ಮೆಣಸು, ಸಾಸಿವೆ, ಕೊತ್ತಂಬರಿ, ಅರಿಶಿನ, ಲಿಂಬು, ಮಜ್ಜಿಗೆ, ಎಣ್ಣೆ, ಕರಿಬೇವಿನ ಸೊಪ್ಪು ಮತ್ತು ಉಪ್ಪು. ಇದಿಷ್ಟು ಬಿಟ್ಟರೆ ಹಲಸಿನಕಾಯಿ ಹುಳಿ ರೆಡಿ ನೋಡಿ. ಇವಾಗ ನಾನು ಒಂದು ಹಲಸಿನಕಾಯಿನ ಚಂದ ಮಾಡಿ ಕೆತ್ತಿ ಈ ಥರ ಎಲ್ಲ ಬಿಡಿಸಿ ಸೊಳೆನೆಲ್ಲ ಸಪ್ರೇಟ್ ಮಾಡ್ಕೊತಾ ಇದ್ದೆ. ಹಲಸಿನಕಾಯಿ ಹುಳಿ ಸಖತ್ ಟೇಸ್ಟ್ ಆಗ್ತು, ಬಟ್ ಅದ್ರ ಹಿಂದ್ಗಡೆ ಕೆಲಸನೂ ಕೂಡ ಅಷ್ಟೇ ಹೆವಿಯಾಗಿರ್ತು. ಇವಾಗ ಅದಕ್ಕೆ ಎಲ್ಲನೂ ಸೋಯಿಸಿ ಸಪ್ರೇಟ್ ಮಾಡಿ ಈ ಥರ ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದೆ. ಅದರೊಳಗಡೆ ಇದ್ದ ಬೇಳೆನೂ ಸಹ ಈ ಥರ ಎಲ್ಲ ಸಪ್ರೇಟ್ ಮಾಡಿ ಅದನ್ನು ಜಜ್ಜಿ ಅದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೆ. ಎಂತಕ್ಕೆ ಅಂದರೆ ಹಲಸಿನಕಾಯಿ ಹುಳಿಗೆ ಬೇಳೆ ಹಾಕೋದ್ರಿಂದ ಸಖತ್ ಟೇಸ್ಟಿಯಾಗಿ ಬತ್ತು ಹಲಸಿನಕಾಯಿ ಬೇಳೆನ ನೋಡಿ. ಇವಾಗ ನಾನು ಹಲಸಿನಕಾಯಿ ಬೇಳೆ ಮತ್ತು ಸೊಳೆ ಎಲ್ಲನೂ ತಗೊಂಡು ಚೆಂದ ಮಾಡಿ ತೊಳೆದು ಅದನ್ನು ಇವಾಗ ಬೇಯಿಸ್ಕೊಂಬ. ನಾನಿವಾಗ ಒಂದು ಕುಕ್ಕರ್ನ ತಗೊಂಡೆ. ಕುಕ್ಕರಲ್ಲಿ ಅದೆಲ್ಲನೂ ಮುಳುಗೋವಷ್ಟು ನೀರನ್ನ ಹಾಕತ್ತಾ ಇದ್ದೆ. ಇವಾಗ ಗ್ಯಾಸ್ನ ಆನ್ ಮಾಡಿ ಅದನ್ನು ಬೇಳೆ ಇಟ್ಕೊತಾ ಇದ್ದೆ. ಇವಾಗ ಅದಕ್ಕೆ 1 ಸ್ಪೂನಪ್ಪಷ್ಟು ಅರಿಶಿನ ಆ್ಯಡ್ ಮಾಡ್ತಾ ಇದ್ದೆ. ಅರಿಶಿನ ಜಾಸ್ತಿ ಯೂಸ್ ಮಾಡೋದೆಂತಕ್ಕೆ ಹಲಸಿನಕಾಯಿ ಹುಳಿಗೆ ಅಂದರೆ ಹಲಸಿನಕಾಯಲ್ಲಿ ಸ್ವಲ್ಪ ನಂಜಿನ ಅಂಶ ಜಾಸ್ತಿ ಇತ್ತು. ಅದಕ್ಕೆ ಸ್ವಲ್ಪ ಅರಿಶಿನ ಜಾಸ್ತಿ ಹಾಕೋದ್ರಿಂದ ನಂಜಿನ ಅಂಶ ಇರ್ತದೆ ಹೇಳಿ. ಮತ್ತು ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೆ. ಮತ್ತು ಒಂದು 2 ಟೇಬಲ್ ಸ್ಪೂನಪ್ಪಷ್ಟು ಎಣ್ಣೆ, ಕೊಬ್ಬರಿ ಎಣ್ಣೆ ಹಾಕೋದ್ರಿಂದನೂ ಮತ್ತು ಸಖತ್ ಟೇಸ್ಟ್ ಆಗುತ್ತೆ. ನಾರ್ಮಲ್ ಎಣ್ಣೆ ಕೂಡ ಯೂಸ್ ಮಾಡ್ಕೊಳ್ಳೋಕ್ಕೂ. ಮತ್ತು ಒಂದು ಸ್ವಲ್ಪ ಹಿಂಗನ್ನು ಆ್ಯಡ್ ಮಾಡ್ಕೊಳ್ಳೋದಕ್ಕೆ ಅಷ್ಟು ಮಾಡಿ ಇವಾಗ ನಾನು ಕುಕ್ಕರ್ ಮುಚ್ಚಲನ್ನು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿದ್ರೆ ಸಾಕು. ಅದು ಮಿಕ್ಸ್ ಆಗ್ತು. ಆಮೇಲೆ ಇದಿಷ್ಟು ಮಾಡ್ಕೊಂಡು ನೆಕ್ಸ್ಟು ಕುಕ್ಕರ್ ಮುಚ್ಚಲನ್ನ ಹಾಕಿ ನಾನೊಂದು 5 ಸೀಟಿನ ಹಾಕ್ಸ್ಕೊಂಡೆ ಇದಕ್ಕೆ. ಇಲ್ಲಾಂದರೆ ನಾರ್ಮಲಾಗಿ ಚೆಂದ ಬೆಳೆದಿದ್ದ ಹಲಸಿನಕಾಯಿ ಆದರೆ 3 ವಿಸಲ್ ಹಾಕಿದ್ರೆ ಸಾಕು. ಸೊ ಈ ಸ್ವಲ್ಪ ಎಳೆತಿದ್ದಿತ್ತು, ಸೊ ನಾನು 5 ವಿಸಲ್ನ ಹಾಕ್ಸಿದ್ದೆ. ಇವಾಗ ಇದಕ್ಕೆ ಮಸಾಲೆನ ರೆಡಿ ಮಾಡ್ಕೊಂಬ. ನಾನಿವಾಗ 2 ಕಪ್ಪಷ್ಟು ಹಸಿ ಕಾಯಿ ತುರಿನ ತಗೋತಾ ಇದ್ದೆ. ಇದನ್ನು ಇವಾಗ ಒಂದು ಮಿಕ್ಸಿ ಜಾರ್ಗೆ ಹಾಕೊಂಡೆ. ಇವಾಗ ಇದಕ್ಕೆ 2 ಸ್ಪೂನಪ್ಪಷ್ಟು ಸಾಸಿವೆ, ಹಸಿ ಸಾಸಿವೆನ ಈ ಥರ ಆ್ಯಡ್ ಮಾಡ್ಕೊತಾ ಇದ್ದೆ. ಹಸಿ ಸಾಸಿವೆ ಹಾಕೋದ್ರಿಂದ ಸಖತ್ ಟೇಸ್ಟಾಗಿ ಇರ್ತು. ನೆಕ್ಸ್ಟು 2 ಸ್ಪೂನಪ್ಪಷ್ಟು ಕೊತ್ತಂಬರಿ ಅದನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೆ. ಹಾಗೆ ಅರ್ಧ ಸ್ಪೂನಪ್ಪಷ್ಟು ಅರಿಶಿನೂ ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೆ. ಮತ್ತು ಇವಾಗ ಖಾರಕ್ಕೆ ಸೂಜಿ ಮೆಣಸು, ಅದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್. ಹಲಸಿನಕಾಯಿ ಹುಳಿಗೆ ಹಸಿ ಮೆಣಸನ್ನು ಆ್ಯಡ್ ಮಾಡ್ತಾ, ಬಟ್ ಸೂಜಿ ಮೆಣಸು ಸಖತ್ ಟೇಸ್ಟಿಯಾಗಿರ್ತು. ಅದರಲ್ಲೂ ಕೂಡ ಹಸಿ ಸೂಜಿ ಮೆಣಸು ಸಿಕ್ಕಿದ್ರೆ ಇನ್ನೂ ಟೇಸ್ಟಿಯಾಗಿರ್ತು. ನನ್ನ ಹತ್ರ ಹಸಿ ಇದ್ದಿದ್ದಿತ್ತಲೇ, ಸೊ ನಾನು ಒಣಗಿದ ಸೂಜಿ ಮೆಣಸನ್ನು ಯೂಸ್ ಮಾಡ್ಕೊತಾ ಇದ್ದೆ. ಇವಾಗ ಇದನ್ನು ಚೆಂದ ಮಾಡಿ ನೀರು ಹಾಕಿ ನುಣ್ಣಗೆ ರುಬ್ಕೊಂಬ. ಇವಾಗ ನನಗೆ ಮಸಾಲೆ ರೆಡಿಯಾಗಿತ್ತು. ಅದನ್ನು ನಾನು ಬೆಂದಿದ್ದ ಹಲಸಿನಕಾಯಿನ ಕುಕ್ಕರ್ ಮುಚ್ಚಲು ತೆಗೆದು ಸ್ವಲ್ಪ ಸ್ಮ್ಯಾಶ್ ಮಾಡಿ ಈ ಥರ ಮಾಡಿ ಇದಕ್ಕೆ ಮಿಕ್ಸರಲ್ಲಿ ಪೇಸ್ಟ್ ಮಾಡಿದ್ದೇನು ಮಸಾಲೆ ಇತ್ತು ಅದನ್ನು ಇದಕ್ಕೆ ಆ್ಯಡ್ ಮಾಡಿದ್ದೆ. ಆ್ಯಡ್ ಮಾಡಿ ಎಷ್ಟು ತೆಳ್ಳಗೆ ಬೇಕು ಹಲಸಿನಕಾಯಿ ಹುಳಿ ಹೇಳಿದ್ರೆ ನಮ್ಗೆ ಇಷ್ಟ ಇರುತ್ತೋ ಅಷ್ಟು ತೆಳ್ಳಗೆ ಮಾಡ್ಕೊಳ್ಳೋಕ್ಕೂ. ಮತ್ತು ಇವಾಗ ನಾನು ಅದಕ್ಕೆ ಕರಿಬೇವಿನ ಸೊಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೆ. ಮತ್ತು ನಾನು ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಮತ್ತು ಇಂಗು ಮತ್ತು ಸಾಸಿವೆ ಹಾಕಿ ಒಂದು ಒಗ್ಗರಣೆ ಹಾಕ್ಕೊಂಡಿದ್ದೆ. ಅದು ಸ್ವಲ್ಪ ನನಗೆ ಮಿಸ್ ಆಯಿತು ವಿಡಿಯೋದಲ್ಲಿ. ಮತ್ತು ಇವಾಗ ಒಂದು ಸ್ವಲ್ಪ ಮಜ್ಜಿಗೆನ ಕೂಡ ಹಾಕಿ ಇವಾಗ ಒಂದು ಕೊದಿ ಬಪ್ಪಂಗೆ ಒಗಿಸ್ಕೊತಾ ಇದ್ದೆ ಅದನ್ನು. ಮತ್ತು ಸ್ವಲ್ಪ ಹಿಂಗನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೆ. ಇವಾಗ ಕೆಲವು ಜನ ಬೆಳ್ಳುಳ್ಳಿ ಒಗ್ಗರಣೆನೂ ಕೂಡ ಮಾಡ್ತಾ, ಬಟ್ ನಾನು ಬೆಳ್ಳುಳ್ಳಿ ಹಾಕಿದ್ಮೇಲೆ ಎಣ್ಣೆ, ಸಾಸಿವೆ, ಇಂಗು ಅಷ್ಟನ್ನೇ ಹಾಕಿ ನಾನು ಒಂದು ಒಗ್ಗರಣೆನ ಹಾಕ್ಕೊಂಡಿದ್ದೆ. ಮತ್ತು ಇವಾಗ ಇದಕ್ಕೆ 1 ಕಡಿ ಲಿಂಬೆಹಣ್ಣನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೆ. ಸ್ವಲ್ಪ ಬಿಸಿ ಆಗಿ ಅದು ಕುದಿ ಒತ್ತೊಳಕರಾಗಿ 1 ಲಿಂಬೆಹಣ್ಣನ್ನು ರಸನ ಹಾಕಿ ಇವಾಗ ಮಿಕ್ಸ್ ಮಾಡ್ಕೊಂಡೆ. ಇವಾಗ ನಿಗೋಕ್ಕೇನಾದರೂ ಉಪ್ಪೆಲ್ಲ ಬೇಕು ಅಂತಂದರೆ ಇವಾಗ ಆ್ಯಡ್ ಮಾಡ್ಕೊಳ್ಳೋಕ್ಕು. ಇಷ್ಟು ಮಾಡಿದ್ರೆ ಇವಾಗ ಹಲಸಿನಕಾಯಿ ಹುಳಿ ರೆಡಿ ಆಯಿತು. ಇವಾಗ ಇದು 1 ಕೊದಿ ಬಂದುಬಿಟ್ರೆ ಸಾಕು, ಜಾಸ್ತಿ ಕುದಿಯೋದೇನು ಬೇಡ. 1 ಸರಿ ಕುದಿ ಬಂದರೆ ಸಾಕು ನೋಡಿ. ಇವಾಗ ಸಖತ್ ಟೇಸ್ಟಿಯಾದ ಹಲಸಿನಕಾಯಿ ಹುಳಿ ರೆಡಿ ಆಯಿತು ನೋಡಿ. ಇವಾಗ ಅನ್ನಕ್ಕೆ ಹಾಕ್ಕೊಂಡು ಊಟ ಮಾಡ್ತಾಯಿದ್ರೆ
ಅದ್ರ ಟೇಸ್ಟೇ ಬೇರೆ. ಮಲೆನಾಡು ಕಡೆ ಹುಟ್ಟಿ ಬೆಳೆದವ್ರಿಗೆ ಮಾತ್ರ ಇದರ ಟೇಸ್ಟ್ ಏನು ಅನ್ನೋದು ಗೊತ್ತಿತ್ತು. ಬಟ್ ಇವಾಗ ಇದನ್ನು ನೀವು ಕೂಡ ಎಲ್ಲರೂ ಮಾಡಿ ಟ್ರೈ ಮಾಡಿ ನೋಡಿ. ಆವಾಗ ನೀವು ಕೂಡ ನಮ್ಮ ಥರ ಹಲಸಿನಕಾಯಿ ಹುಳಿ ಅಂದರೆ ಸಖತ್ ಫೇವ್ರೇಟ್ ಅನ್ನೋ ಥರ ಆಯಿತು. ನನಗಂತೂ ಹಲಸಿನಕಾಯಿ ಹುಳಿ ಅಂದರೆ ಸಖತ್ ಇಷ್ಟ. ಯಾರಿಗೆಲ್ಲ ಇಷ್ಟ ಅಂತ ನಂಗೆ ಕಮೆಂಟ್ ಮಾಡಿ ಆಯ್ತಾ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಕ್ಕುವ. ಬಾಯ್ ಬಾಯ್.